ಹಾಯ್ ಫ್ರೆಂಡ್ಸ್, ಇದು ನೋಡಿ ನೈಟು ನನ್ನ ಮಗ ತಾನೇ ಓನಾಗಿ ಐಸ್ ಕ್ರೀಮ್ ತಿಂತಾ ಕೂತಿದ್ದಾನೆ ಆರಾಮಾಗಿ. ನಾನು ಕೇಳಿದ್ರು ಕೊಡ್ತಾಯಿಲ್ಲ, ಅವರಪ್ಪ ಕೇಳಿದ್ರು ಕೊಡ್ತಾಯಿಲ್ಲ. ಅವನಿಗೆ ಫುಲ್ ಬೇಕಂತೆ. ಫೋನ್ ಹಿಡ್ಕೊಂಡು ಹಲೋ ಹಲೋ ಅಂದ್ಕೊಂಡು ಐಸ್ ಕ್ರೀಮ್ ತಿಂತಾ ಕೂತಿದ್ದಾನೆ ಆರಾಮಾಗಿ. ಅವ್ನು ಮುಂಚೆ ಎಲ್ಲ ತಿಂತಾನೇ ಇರಲಿಲ್ಲ, ತುಂಬ ಕೋಲ್ಡ್ ಇರ್ತಿತ್ತಲ್ವ. ಬಟ್ ಇವಾಗಂತೂ ತುಂಬ ಇಷ್ಟ ಐಸ್ ಕ್ರೀಮ್ ಅಂದರೆ. ಅಷ್ಟು ಬೇಕಾದ್ರೆ ಕೊಟ್ಟರು ತಿಂತಾ ಇರ್ತಾನೆ. ಅದಾದಮೇಲೆ ಮತ್ತೆ ಇದು ನೆಕ್ಸ್ಟ್ ಡೇ ತಿಂಡಿ ಎಲ್ಲ ಆಗಿ ಸ್ವಲ್ಪ ಒಂದು 12 ಆಗಿತ್ತು. ಅದಾದಮೇಲೆ ಮ್ಯಾಂಗೋ ಇತ್ತಲ್ಲ, ಸೀಸನ್ ಅಲ್ವಾ, ಸರಿ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಕಟ್ ಮಾಡಿದೆ. ಇವನು ನನಗೂ ಬೇಕು ಅಂತ ಸ್ಟಾರ್ಟ್ ಮಾಡ್ದ. ಏಕೆಂದರೆ ಭಯ ಅಲ್ಲ, ಯಾಕೆಂದರೆ ಇವಾಗ ಬರೋ ಹಣ್ಣೆಲ್ಲ ಅಷ್ಟು ಚೆನ್ನಾಗಿರಲ್ಲ, ಪೌಡರೆಲ್ಲ ಹಾಕಿ ಹಣ್ಣು ಮಾಡ್ತಾರಲ್ವ. ಅದು ಕೊಟ್ಟರೆ ಮಕ್ಕಳಿಗೆ ಲೂಸ್ ಮೋಷನ್ ಆಗೋ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಭಯ ಕೊಡೋಕ್ಕೆ. ಬಟ್ ತಿಂತೀನಿ ಅಂತ ತುಂಬ ಹಠ ಮಾಡ್ತಾಯಿದ್ದ. ಅದು ಅವನೇ ತಿನ್ನಬೇಕಂತೆ, ನಾನು ತಿನ್ಸಿದ್ರು ಕೂಡ ತಿನ್ನಲ್ಲ. ನಾನು ಅಮ್ಮ ನಾನು ಅಂತ ಹೇಳ್ತಾ ಇರ್ತಾನೆ. ಅವರೇ ತಿನ್ನಬೇಕಂತೆ. ಸರಿ ಅಂತ ಹೇಳ್ಬಿಟ್ಟು ಫೈನಲಿ ಕೊಟ್ಟೆ. ಅದು ಅಷ್ಟು ತಿನ್ನಲಿಲ್ಲ. ಅದಾದಮೇಲೆ ಮತ್ತೆ ನಾನೇ ತಿನ್ನಿಸ್ದೆ. ಸ್ವಲ್ಪ ತಿಂದ. ಅದಾದಮೇಲೆ ನೋಡಿ ಮತ್ತೆ ಅಡುಗೆ ಮನೆಯಲ್ಲೂ ಎಲ್ಲ ಹೋಗಿ ಹಣ್ಣೆಲ್ಲ ತಗೊಂಡು ಬಂದು ಕೆಳಗಡೆ ಈ ಥರ ಎಲ್ಲ ಹರಡಿ ಪಿಲ್ಲಿ ಮಾಡಿರ್ತಾನೆ ಮನೇನ. ನನಗಂತೂ ಸಾಕಾಗ್ಬಿಡುತ್ತೆ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ. ಮತ್ತು ಅದಾದಮೇಲೆ ಮತ್ತೆ ಮಧ್ಯಾಹ್ನ ಎಲ್ಲ ಅವನಿಗೆ ಸ್ನಾನ ಮಾಡಿ ಫ್ರೆಶ್ ಅಪ್ ಮಾಡಿ ಕೂತಿದ್ದ ಪರ್ಕೆ ಸಿಕ್ತಲ್ಲ ನನಗೆ. ಅವನು ದೃಷ್ಟಿ ತೆಗಿತಾ ಇದ್ದಾನೆ ಪರ್ಕೆಯಲ್ಲಿ. ಅವನಿಗೆ ತೆಗಿತೀವಲ್ಲ, ಹಾಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಬಿಟ್ಟಿದ್ದೆ ನಮಗೂ ತೆಗಿಯೋಕ್ಕೆ.